ಮಹಾಶಿವರಾತ್ರಿ ಉಪವಾಸ ದಿನ ಈ ತಪ್ಪನ್ನು ಮಾಡಿದರೆ ಪೂರ್ಣ ಫಲ ಸಿಗೋದಿಲ್ಲ. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ವಾಯ್ಸ್ ಆಫ್ ಯೂನಿವರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಹೌದು, ಇವತ್ತು ನಾವು ಮಹಾಶಿವರಾತ್ರಿ ಬಗ್ಗೆ ತಿಳಿದುಕೊಳ್ಳೋಣ. ಮಹಾಶಿವರಾತ್ರಿಯಲ್ಲಿ ಉಪವಾಸದಲ್ಲಿ ಈ ತಪ್ಪುಗಳನ್ನು ಮಾಡಿದರೆ ಪೂರ್ಣ ಫಲ ಸಿಗೋದಿಲ್ಲ. ಅದೇ ಥರ ಉಪವಾಸ ಇರಬೇಕಾದ್ರೂ ನಾವು ಸಂಕಲ್ಪವನ್ನು ಮಾಡ್ಕೋಬೇಕು. ಸಂಕಲ್ಪ ಯಾವ ಥರ ಮಾಡ್ಕೋಬೇಕು ಅಂತಾನು ಮುಂದೆ ವಿಡಿಯೋದಲ್ಲಿ ತಿಳಿಸ್ತೀನಿ. ಮತ್ತು ಎಲ್ಲರೂ ತುಂಬಾ ತಪ್ಪು ಮಾಡ್ತೀವಿ. ನಾನು ಮಾಡಿದ್ದೆ. ನನಗೂ ಗೊತ್ತಿರಲಿಲ್ಲ ಶಿವರಾತ್ರಿ ಅಂದರೆ ನೈಟ್ ಪೂಜೆ ಮಾಡಬೇಕಂತ. ನಾನು ಬೆಳಗ್ಗೆನೂ ಮಾಡ್ತಾಯಿದ್ದೆ, ನೈಟ್ ಒಂದು ಸಾರಿ ಮಾಡ್ತಾಯಿದ್ದೆ, ಮುಗೀತು. ಆಮೇಲೆ ಸ್ವಲ್ಪ ಹೊತ್ತು ಭಜನೆ ಇದನ್ನು ಮಾಡಿ ಮಲ್ಕೋತಾ ಇದ್ದೆ. ಆದರೆ ಆ ತಪ್ಪನ್ನ ಈ ವರ್ಷ ಯಾರೂ ಮಾಡಬೇಡಿ. ಯಾಕೆ ಅಂದರೆ 4 ಸಾರಿ ನಾವು ಪೂಜೆ ಮಾಡಬೇಕು. ಮುಹೂರ್ತ 4 ಪ್ರಹರದ್ದು ಇರುತ್ತೆ. ಆ 4 ಟೈಮ್ ಕೂಡ ನಾವು ಪೂಜೆ ಮಾಡಬೇಕು. ಮತ್ತು ಯಾವ ಮಂತ್ರನ ಚಾಂಟ್ ಮಾಡಬೇಕು ಎಲ್ಲನೂ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮಹಾಶಿವರಾತ್ರಿಯ ವಿಶೇಷ. ಮಹಾಶಿವರಾತ್ರಿ ಇತಿಹಾಸ. ಮಹಾಶಿವರಾತ್ರಿ ದಿನವು ಶಿವನು ಲಿಂಗ ರೂಪದಲ್ಲಿ ಪ್ರಕಟವಾದ ಪವಿತ್ರ ರಾತ್ರಿ. ಇದೇ ದಿನ ಶಿವಪಾರ್ವತಿ ವಿವಾಹವು ನಡೆದಿತ್ತು ಮತ್ತು ಇದೇ ದಿವಸ ದಕ್ಷನು ಚಂದ್ರಮನಿಗೆ ಕ್ಷಯವಾಗುವ ಶಾಪವನ್ನು ನೀಡಿದಾಗ ಇದೇ ದಿವಸ ರಾತ್ರಿಯಿಡೀ ಎಲ್ಲ ಪೂಜೆ ಮಾಡಿ ಭಜನೆ ಮಾಡಿ ಚಂದ್ರದೇವನ ಶಾಪವನ್ನು ಕಳೆದು ಚಂದ್ರನ ಜೀವ ಉಳಿಸಿ ತನ್ನ ತಲೆಯಲ್ಲಿ ಧರಿಸಿಕೊಂಡ ಶಿವನು. ನೋಡಿ ನಮ್ಮ ಶಿವ ಎಷ್ಟು ಕರುಣಾಮಯ ಇದ್ದಾನೆ. ಆ ದಿನವೂ ಕೂಡ ಮಹಾಶಿವರಾತ್ರಿನೇ ಆಗಿತ್ತು. ಅದಕ್ಕಾಗಿ ನಾವು ರಾತ್ರಿಯೆಲ್ಲ ಜಾಗರಣೆ ಮಾಡಬೇಕು. ಇದು ತುಂಬಾ ಪವಿತ್ರ ದಿನವಾಗಿದೆ. ಈ ರಾತ್ರಿ ಜಾಗರಣೆ ಮಾಡಿ ಶಿವನನ್ನು ಭಜಿಸಿದರೆ ಪಾಪಕ್ಷಯ, ಮನಃಶಾಂತಿ, ಐಶ್ವರ್ಯ ದೊರೆಯುತ್ತದೆ. ನೋಡಿ ಹೇಗೆ ಚಂದ್ರಮಂದು ಪಾಪ ಎಲ್ಲ ಕ್ಷಯ ಮಾಡಿ ಅವನಿಗೆ ಮತ್ತೆ ಜೀವಂತ ಮಾಡಿದ್ನಲ್ಲ, ಅದೇ ಥರ ಶಿವ ನಮ್ಮೆಲ್ಲರ ಲೈಫಲ್ಲೂ ಮಾಡ್ತಾನೆ. ಎಲ್ಲರೂ ಆದಷ್ಟು ನೈಟ್ನ ಎಚ್ಚರವಾಗಿರಿ. ಬನ್ನಿ ಇವಾಗ ಉಪವಾಸದ ಸಂಕಲ್ಪ ಹೇಗೆ ಮಾಡಬೇಕು ಅಂತ ಹೇಳ್ತೀನಿ. ಬೆಳಗ್ಗೆ ಎದ್ಬಿಟ್ಟು ನಿತ್ಯ ಕ್ರಮಗಳೆಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ ರೈಟ್ ಕೈಯಲ್ಲಿರುತ್ತಲ್ಲ ಕೈ, ಅದರಲ್ಲಿ ಅಂದರೆ ಆ ಕೈಯಲ್ಲಿ ಸ್ವಲ್ಪ ನೀರು, ಅಕ್ಷತೆ, ಹೂವು, ಒಂದು ಬಿಲ್ಪತ್ರೆ ಹಿಡ್ಕೊಂಡು, ಮತ್ತು ಎಡಗೈ ಇರುತ್ತಲ್ಲ ಆ ಎಡಗೈ ಕೂಡ ಉಂಬಗೈಗೆ ಹಿಡ್ಕೊಂಡು ಸಂಕಲ್ಪ ಮಾಡಬೇಕು. ಹಂಗೆ ಹಿಡ್ಕೊಂಡ್ಬಿಟ್ಟು ಓಂ ವಿಷ್ಣುವೇ ನಮಃ, ಓಂ ವಿಷ್ಣುವೇ ನಮಃ, ಓಂ ವಿಷ್ಣುವೇ ನಮಃ ಅಂತ ನಾವು 3 ಸಾರಿ ಹೇಳಬೇಕು. ಇದನ್ನು ಜಗಲಿ ಮುಂದೆ ನಿಂತು ಸಂಕಲ್ಪ ಮಾಡಬೇಕು. ಹೊರಗಡೆ ಇರೋ ಹುಡುಗಿರು ಮನಸ್ಸಲ್ಲೇ ನೆನೆಸ್ಕೊಂಡು ಹೇಳಬೇಕು. ಮತ್ತು ವಿಷ್ಣುವೇ ನಮಃ, ಓಂ ವಿಷ್ಣುವೇ ನಮಃ, ಓಂ ವಿಷ್ಣುವೇ ನಮಃ ಅಂತ 3 ಸಾರಿ ಹೇಳಿದ ಮೇಲೆ 2026ರ ಮಹಾಶಿವರಾತ್ರಿ ಎಂದು ನಾನು ವ್ರತ ಮಾಡುತ್ತಿದ್ದೇನೆ. ನನ್ನ ಗೋತ್ರ, ನಿಮ್ಮ ಗೋತ್ರ ಹೇಳಿ, ಮತ್ತು ನಿಮ್ಮ ಹೆಸರು ಹೇಳಿ, ಮತ್ತು ನಿಮ್ಮ ಇಚ್ಛೆ ಹೇಳಿ, ಯಾವ ಇಚ್ಛೆಗೋಸ್ಕರ ನೀವು ಈ ವ್ರತ ಮಾಡ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ನೀವು ಆ ನೀರನ್ನ ನೆಲಕ್ಕೆ ಬಿಡಬೇಕು. ಹೀಗೆ ಮಾಡೋದ್ರಿಂದ, ಸಂಕಲ್ಪ ಮಾಡಿ ವ್ರತ ಮಾಡುವುದರಿಂದ ನೀವು ಕೇಳ್ಕೊಂಡಿರೋದು ಆದಷ್ಟು ಬೇಗ ಈಡೇರುತ್ತದೆ. ಹೌದು, ನಾವು ಹಾಗೆ ವ್ರತ ಮಾಡೋದಕ್ಕಿಂತ ಈ ಥರ ಸಂಕಲ್ಪ ಮಾಡಿ ಶಿವನಿಗೆ ಹೇಳಿ, ನಾನು ಇದಕ್ಕೋಸ್ಕರ ನಿನಗೆ ಪ್ರಸನ್ನ ಮಾಡೋಕ್ಕೋಸ್ಕರ ಈ ಮನೋಕಾಮನ ನಂದು ಪೂರಿ ಮಾಡು ಅಂತ ಹೇಳೋಕ್ಕೋಸ್ಕರ ನಾವು ಈ ಥರ ಸಂಕಲ್ಪ ಮಾಡಿ ವ್ರತ ಮಾಡಿದರೆ ಅದು 100% ಫಾಸ್ಟ್ ಆಗುತ್ತೆ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಸೊ ಸಂಕಲ್ಪ ಮಾಡಿ ವ್ರತನ ಮಾಡಿ. ಆದಷ್ಟು ಭೋಲೆ ಬಾಬಾ ಇದ್ದಾರೆ, ಅವರು ಹೆಂಗೂ ಕೊಡ್ತಾರೆ. ಆದರೆ ಫಾಸ್ಟ್ ಕೊಡಬೇಕಂದ್ರೆ ಈ ಸಂಕಲ್ಪ ಮಾಡಲೇಬೇಕಂತೆ. ನಾನು ಇವತ್ತೇ ನೋಡಿದೆ. ನಾನು ಮೊದಲೆಲ್ಲ ಹಾಗೆ ಮಾಡ್ತಾಯಿದ್ದೆ. ಆಮೇಲೆ ನನಗೆ ಯಾರೋ ಹೇಳಿದರು, ಇಲ್ಲ ಈ ಥರ ಸಂಕಲ್ಪ ಮಾಡಿನೇ ಮಾಡಬೇಕು, ಬೇಗ ಬೇಗ ಆಗುತ್ತೆ ಎಲ್ಲ ಕಾರ್ಯಗಳು ಅಂತ. ಸೊ ಸಂಕಲ್ಪ ಮಾಡಿ ಈ ಸರಿ. ಆಮೇಲೆ ನೀವು ಶಿವನ ಅಭಿಷೇಕ ಪೂಜೆ ಎಲ್ಲ ಮಾಡ್ಬೋದು. ಮಾರ್ನಿಂಗು ನೈವೇದ್ಯಕ್ಕೆ ನಾವು ಅಕ್ಕಿಯ ಪಾಯಸ ಇಡ್ಬೋದು. ಶಿವನಿಗೆ ಅದು ಅತ್ಯುತ್ತಮ ಪ್ರಿಯವಾಗಿದೆ. ಸೊ ನಾವು ಇಡ್ಬೋದು. ಮತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಮಲ್ಕೋಬಾರ್ದು, ಶಿವನ ಧ್ಯಾನ ಮಾಡಬೇಕು. ಅದು ಯಾವ ಥರ ಧ್ಯಾನ ಮಾಡಬೇಕು ಅಂತಂದರೆ, ಮನಸ್ಸಲ್ಲೇನೂ ಧ್ಯಾನ ಮಾಡ್ಬೋದು, ಮಾಲ ಹಿಡ್ಕೊಂಡು ಜಪ ಮಾಡ್ಬೋದು,
ಸಾಂಬ ಸದಾಶಿವ ಅಂತ ಚಾಂಟ್ ಮಾಡಬೇಕು ನಾವು. ಓಂ ನಮಃ ಶಿವಾಯ ಅಂತಲೂ ಚಾಂಟ್ ಮಾಡಬೇಕು. ನಮಗೆ ತುಂಬ ಎಫೆಕ್ಟಿವ್ ಆಗಿ ಎಲ್ಲ ಬೇಗ ಕೆಲಸ ಆಗಬೇಕು ಅಂದರೆ ಓಂ ನಮೋ ಭಗವತೆ ರುದ್ರಾಯ ನಮಃ ಈ ಮಂತ್ರನ ನಾವು ಚಾಂಟ್ ಮಾಡಬೇಕು. ಇದು ಬೇಗ ಬೇಗ ಎಲ್ಲನೂ ರಿಸಲ್ಟ್ ತಂದುಕೊಡುತ್ತೆ. ಓಂ ನಮಃ ಶಿವಾಯ ನಾವು ನಮ್ಮದು ಕಷ್ಟಗಳು ಪಾಪಗಳೆಲ್ಲ ಕಳೆಯೋಕೆ ಚಾಂಟ್ ಮಾಡಬೇಕು. ನಮ್ಮ ಲೈಫಲ್ಲಿ ಚೆನ್ನಾಗಿ ಆಗಬೇಕು, ನಮ್ಮದು ಸಂಬಂಧ ರಿಲೇಷನ್ಸು ಎಲ್ಲ ಚೆನ್ನಾಗಾಗಬೇಕು ಅಂದರೆ ಶಿವಂದು ಒಂದೇನ ಜಪ ಮಾಡಬೇಡಿ, ಜೊತೆಗೆ ಪಾರ್ವತಿ ಮಾತೆನೂ ಸೇರಿಸ್ಕೊಳ್ಳಿ. ಅಂದರೆ ಓಂ ನಮಃ ಶಿವಾಯ ಅಂದರೆ ವೈರಾಗ್ಯ ಬರುತ್ತೆ. ವೈರಾಗ್ಯ ಬರುತ್ತೆ ಅಂದರೆ ಮೆಂಟಲ್ ಹೆಲ್ತ್ ಇರುತ್ತಲ್ಲ ಅದು ಸ್ಟ್ರಾಂಗ್ ಆಗುತ್ತೆ. ನಾವು ಸುಮ್ಮನೆ ಹೇಳೋದು, ಯಾರೋ ಒಬ್ಬರ ಮೇಲೆ ಡಿಪೆಂಡ್ ಆಗಬೇಕು ಅಂತ ಇರುತ್ತಲ್ಲ ಅದೆಲ್ಲ ಎಂಡಾಗುತ್ತೆ. ಎಕ್ಸೆಪ್ಟೇಷನ್ ಎಂಡಾಗುತ್ತೆ ಅದರಿಂದ. ಮತ್ತು ನಮ್ಮದು ಮನೆಯಲ್ಲೆಲ್ಲ ಸಂತೋಷವಾಗಿರಬೇಕು, ಸಂಬಂಧಗಳು ಚೆನ್ನಾಗಿರಬೇಕು ಅಂತಂದರೆ ಓಂ ಪಾರ್ವತಿ ಪತೆ ನಮಃ, ಓಂ ಗೌರಿಶಂಕರಾಯ ನಮಃ, ಓಂ ಉಮಾ ಮಹೇಶ್ವರಾಯ ನಮಃ, ಸಾಂಬ ಸದಾಶಿವ್ ಇವನ್ನು ನಾವು ಚಾಂಟ್ ಮಾಡ್ಬೋದು ಆದಷ್ಟು. ಮತ್ತು ಶಿವತಾಂಡವ ಸ್ತೋತ್ರ, ಶಿವ ಚಾಲಿಸ, ಶಿವನ ಅಷ್ಟೋತ್ತರ ಶತನಾಮಾವಳಿ, ಮಹಾಮೃತ್ಯುಂಜಯ ಮಂತ್ರ ಇವೆಲ್ಲನೂ ಚಾಂಟ್ ಮಾಡ್ಬೋದು. ಯಾಕೆಂದರೆ ಶಿವರಾತ್ರಿ ಇರೋದೇ ಉಪವಾಸ ಇದ್ದೀವಿ. ಬೆಳಗ್ಗೆಯಿಂದ ಮತ್ತೆ ಬೆಳಗ್ಗೆ ಆಗೋವರೆಗೂ ನಾವು ಭಜನೆ ಮಾಡಬೇಕು, ಶಿವನ ಧ್ಯಾನ ಮಾಡಬೇಕು. ಎಷ್ಟು ಮಂತ್ರ ಬರುತ್ತಲ್ಲ ಎಲ್ಲನೂ ವಿವಿಧ ಥರದಿಂದ ನಾವು ಶಿವನಿಗೆ ಅವತ್ತಿನ ದಿವಸ ಇಂಪ್ರೆಸ್ ಮಾಡಬೇಕು ಮಂತ್ರ ಚಾಂಟ್ ಮಾಡಿ. ಇಲ್ಲಾಂದರೆ ನಿಮಗೂ ಇಷ್ಟ ಆಗಲಿಲ್ಲ ಅಂದರೆ ಯಾವುದಾದ್ರೂ ಒಂದು ಹಿಡ್ಕೊಂಡು ಅದನ್ನು ಕೂಡ ಚಾಂಟ್ ಮಾಡಬಹುದು. ಒಂದೇ ಮಂತ್ರ ಕೂಡ ನಾವು ಬೆಳಗ್ಗೆಯಿಂದ ಮತ್ತೆ ಬೆಳಗ್ಗೆ ಆಗೋವರೆಗೂ ಶಿವರಾತ್ರಿ ಹಬ್ಬ ಮುಗಿಯೋವರೆಗೂ ನಾವು ಚಾಂಟ್ ಮಾಡ್ಬೋದು. ಓಂ ನಮೋ ಭಗವತೆ ರುದ್ರಾಯ ನಮಃ ಈ ಮಂತ್ರನ ನೀವು ಆದಷ್ಟು ಚಾಂಟ್ ಮಾಡಿ. ಇವಾಗ 4 ಪ್ರಹರದ ಪೂಜೆ. ಹೌದು, ನಾವು ನೈಟ್ ಒಂದು ಸರಿ ಮಾಡಿ ಬಿಟ್ಟು ಪೂಜೆ ಮಾಡಿಬಿಟ್ಟು ಮತ್ತೆ ಮಲ್ಕೋತೀವಿ. ಹಾಗೆಲ್ಲ ಮಾಡಬಾರ್ದು. 4 ಸಾರಿ ಮಾಡಬೇಕು ಪೂಜೆ. ಆದಷ್ಟು 4 ಸಾರಿ ಪೂಜೆ ಮಾಡೋದು ಟ್ರೈ ಮಾಡಿ. ಬನ್ನಿ 4 ಪ್ರಹರದ ಪೂಜೆಯ ಮುಹೂರ್ತವನ್ನು ನಾನು ಹೇಳ್ತೀನಿ ಇವಾಗ. ಮೊದಲನೇದಾಗಿ ಪೂಜೆಗೆ ಆಸನವನ್ನು ಹಾಕಿಬಿಟ್ಟು ಅದ್ರ ಮೇಲೆ ಶಿವನದು ಲಿಂಗ ಇರುತ್ತಲ್ಲ, ಶಿವನ ಮೂರ್ತಿ ಎಲ್ಲನೂ ಚೆನ್ನಾಗಿ ಹೂಗಳಿಂದ ಅಲಂಕರಿಸಿ ಶಿವನ್ನ ಇಟ್ಬಿಟ್ಟು ನಾವು 4 ಪ್ರಹರದ ಪೂಜೆ ಮಾಡ್ಬೋದು. ಬನ್ನಿ. 2026 ಫೆಬ್ರವರಿ 15ರ ಶಿವರಾತ್ರಿಯ 1ನೇ ಪ್ರಹರದ ಪೂಜೆ 6ರಿಂದ ಸಂಜೆ 6ರಿಂದ 9 ಗಂಟೆ, ನೈಟ್ 9 ಗಂಟೆವರೆಗೂ ಒಂದು ಪ್ರಹರ ಇರುತ್ತೆ. ನೀವು 6 ಗಂಟೆಯಿಂದ 9 ಗಂಟೆ ಒಳಗೆ ಒಂದು ಪೂಜೆ ಮಾಡಬೇಕು. ಶಿವನ ಮುಂದೆ ಹಣ್ಣು ಹೂವು ಎಲ್ಲನೂ ಇಟ್ಟಿರಬೇಕು ಚೆನ್ನಾಗಿ. ಅಭಿಷೇಕ ಶಿವನಿಗೆ ಫಸ್ಟ್ ಪ್ರಹರದು ಹಾಲಿನಿಂದ ಪಂಚಾಮೃತದಿಂದ ಮಾಡ್ಬೋದು. 2ನೇ ಪ್ರಹರದ ಪೂಜೆ 9 ಗಂಟೆಯಿಂದ ರಾತ್ರಿ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ AM ವರೆಗೆ ಇದು 2ನೇ ಪ್ರಹರದ ಪೂಜೆ ಮಾಡಬೇಕು. ನಾವು ಸಂಪತ್ತಿಗಾಗಿ ಈ ದಿವಸ 2ನೇ ಪ್ರಹರದ ಪೂಜೆ ಕಬ್ಬಿನ ರಸದಿಂದ, ಕಬ್ಬಿನ ಹಾಲಿನಿಂದ ನಾವು ಅಭಿಷೇಕ ಮಾಡ್ಬೋದು. ಇದರಿಂದ ಸಂಪತ್ತಿ ಬರುತ್ತೆ ಅಂತ ಹೇಳ್ತಾರೆ. ಸೊ ನಾವು ಪಂಚಾಮೃತನೂ ಮಾಡ್ಬೋದು ಮತ್ತು ಕಬ್ಬಿನ ಹಾಲಿಂದನೂ ಮಾಡ್ಬೋದು, ಅಭಿಷೇಕನ ಮಾಡ್ಬೋದು ನಾವು. 3ನೇ ಪ್ರಹರದ ಪೂಜೆ ನಿಶಿತ ಕಾಲ ಮುಖ್ಯ ಸಮಯ. ನೋಡಿ, ಇದು ಮುಖ್ಯವಾಗಿದೆ 3ನೇ ಪ್ರಹರದು. ಇದು 12 ಗಂಟೆ AM ನಿಂದ 3 ಗಂಟೆ AM. ಇದನ್ನು ಪೂಜೆ ನಾವು ಮಾಡಬೇಕು 3ನೇ ಪ್ರಹರದು. ಒಂದೊಂದು ವಿಶೇಷ ನಿಮಗೆ ಏನು ಶ್ರೀಗಂಧನ ನೀರಲ್ಲಿ ಕಲಸಿ ಅದರಿಂದ ಅಭಿಷೇಕನೂ ನಾವು ಮಾಡ್ಬೋದು ಮತ್ತು ಹನಿಯಿಂದನೂ ಮಾಡ್ಬೋದು. ಇಲ್ಲ ಅಂದರೆ ಸಿಂಪಲ್ಲಾಗಿ ಏನು ಪಂಚಾಮೃತ ಮಾಡಿರ್ತೀವಲ್ಲ ಅದನ್ನೇ 4 ಪ್ರಹರದ ಪೂಜೆಗೂ ಅಭಿಷೇಕದಲ್ಲಿ ಯೂಸ್ ಮಾಡಿಬಿಟ್ಟು ನಾವು ಅಭಿಷೇಕನ ಮಾಡಿಬಿಟ್ಟು ಶಿವನಿಗೆ ಬೇಡ್ಕೋಬೇಕು. ಆಮೇಲೆ 4 ಪ್ರಹರದ ಏನು ಪೂಜೆ ಮಾಡ್ತೀವಲ್ಲ ಆವಾಗ ಕೂಡ ನಾವು 3 ಮಾಲ, ಇಲ್ಲಾಂದರೆ 11 ಮಾಲ ನಿಮಗೆ ಎಷ್ಟಾಗುತ್ತೆ 108 ಸಾರಿ ಆದರೂ ಮಾಲನ ಜಪ ಮಾಡಬೇಕು. ಮಂತ್ರನ ಯಾವುದಾದ್ರೂ ಒಂದು ಎಷ್ಟು ಹೇಳಿದ್ದೇನಲ್ಲ ಅದರಲ್ಲಿ. 4ನೇ ಪ್ರಹರದ ಪೂಜೆ ಬೆಳಗ್ಗೆ ಅಂದರೆ ನೈಟ್ ಬ್ರಹ್ಮ ಮುಹೂರ್ತದಲ್ಲಿ 3 ಗಂಟೆಯಿಂದ 6 ಗಂಟೆ AM ವರೆಗೆ. ಅಂದರೆ ಇದೆಲ್ಲ ನಾವು 16ನೇ ತಾರೀಕು ಮಾಡಬೇಕು ನೈಟ್. ಆಮೇಲೆ ಬೆಳಗ್ಗೆ ಮತ್ತೆ ಎದ್ದು ಸ್ನಾನ ಎಲ್ಲ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಸರಿ ನಾವು ಶಿವನ ಪೂಜೆ ಮಾಡಿಬಿಟ್ಟು ಅವನಿಗೆ ನೈವೇದ್ಯ ಎಲ್ಲ ಸಲ್ಲಿಸಿ ನಾವು
ಉಪವಾಸನ ಬಿಡಬೇಕು. ನಾನು ಉಪವಾಸ ಬಿಡ್ತಾ ಇದ್ದೀನಿ ಶಿವನೇ ಅಂತ ಹೇಳಿಬಿಟ್ಟು ಉಪವಾಸ ಬಿಟ್ಟು ನಾವು ನಾರ್ಮಲ್ ಆಗಿ ಊಟನ ಮಾಡ್ಬೋದು. ಮತ್ತು ನೋಡಿ, ಯಾರೆಲ್ಲ ಉಪವಾಸ ಇದ್ದೀನಿ ಅಂತ ಹೇಳಿ ಸಾಬುದಾನ ಕಿಚಡಿ, ಸಾಬುದಾನ ಹಪ್ಪಳ, ಆಲೂಗಡ್ಡೆ ಚಿಪ್ಸು ಇವೆಲ್ಲ ಸೇಂದ ನಮಕ್ ಹಾಕಿ ತಿನ್ನಬೇಡಿ. ಏಕೆಂದರೆ ಶಿವರಾತ್ರಿ ಅಂದರೆ ಉಪ್ಪಿಲ್ಲದ ಉಪವಾಸ ಮಾಡಬೇಕು ಅಂತ ಹೇಳ್ತಾರೆ. ಆದಷ್ಟು ಹಾಲು ಹಣ್ಣು ತಿನ್ನಿ, ಇದೆಲ್ಲ ತಿನ್ನೋಕ್ಕೆ ಹೋಗಬೇಡಿ. ಆದಷ್ಟು ಟ್ರೈ ಮಾಡಿ. ಈ ನಿರ್ಜಲ ಇರೋರು ಇರ್ಬೋದು. ಫಲಾಹಾರ ಮಾಡ್ತೀನಿ ಅಂದರೆ ಹಣ್ಣು ತಿನ್ನಿ, ಇದೆಲ್ಲ ತಿನ್ನೋಕ್ಕೆ ಹೋಗಬೇಡಿ. ಸೇಯಿಂದ ನಮಕ್ ಅದನ್ನು ಬಿಕ್ಕಿದ್ದು ನಿಮ್ಮ ಇಷ್ಟ, ನಾನೇ ಏನು ಹೇಳೋಕ್ಕಾಗಲ್ಲ. ಈ 4 ಪ್ರಹಾರದಲ್ಲಿ 4 ರೀತಿಯ ಏನಾದರೂ ಒಂದು ಅಭಿಷೇಕ ಹೊಸದಾಗಿ ಮಾಡಬೇಕು. ನಾನು ಹೆಂಗೆ ಮಾಡ್ತೀನಿ ಅಂತ ಹೇಳ್ತೀನಿ, ಕೇಳಿ ಟೈಮ್ ಇದ್ದರೆ. ಇಲ್ಲಾಂದರೆ ಹೋಗ್ಬೋದು. ಮೊದಲನೇ ಪ್ರಹಾರದಲ್ಲಿ ಹಾಲು ಎಲ್ಲ ಹಾಕಿಬಿಟ್ಟು ಪಂಚಾಮೃತ ಹಾಕಿ ಅಭಿಷೇಕನ ಮಾಡ್ತೀನಿ. ಎರಡನೇ ಪ್ರಹಾರದಲ್ಲಿ ಏನು ಮಾಡ್ತೀನಿ ಅಂದರೆ ಕಬ್ಬಿನ ರಸ ಇರುತ್ತಲ್ಲ, ಅದರಿಂದ ನಾನು ಅಭಿಷೇಕ ಮಾಡ್ತೀನಿ. ಎಲ್ಲನೂ ಹಾಕ್ತೀನಿ, ಪಂಚಾಮೃತನೂ ಹಾಕ್ತೀನಿ, ಹಾಲು ಹಾಕ್ತೀನಿ, ಮತ್ತು ಕಬ್ಬಿನ ರಸನೂ ಹಾಕಿಬಿಟ್ಟು ಅಭಿಷೇಕ ಮಾಡ್ತೀನಿ. ಅಭಿಷೇಕ ಮಾಡಿಬಿಟ್ಟು ಮತ್ತು ಅಷ್ಟಗಂಧ, ಲಾಲ್ ಚಂದನ್ ಇರುತ್ತಲ್ಲ, ಅದೆಲ್ಲ ಹಚ್ಬಿಟ್ಟು ಹೂವಿಟ್ಬಿಟ್ಟು ಅದ್ರ ಮೇಲೆ ಏನು ಸಕ್ಕರೆ ಎಲ್ಲನೂ ಅರ್ಪಿಸ್ತೀನಿ. ನನಗೇನೇನು ಬೇಕು, ಕರಿ ಎಳ್ಳು, ಬಿಳಿ ಎಳ್ಳು, ಮತ್ತು ಬೇಳೆ ಅಂದರೆ ಮಸೂರ್ ದಾಲ್ ಇರುತ್ತಲ್ಲ, ಅದನ್ನು ಶಿವನಿಗೆ ಅರ್ಪಿಸ್ತೀನಿ. ಎಲ್ಲನೂ ಹಾಕ್ತೀನಿ. ನನಗೇನೇನು ಗ್ರೀನ್ ಗ್ರಾಮ್ ಇರ್ಬೋದು, ಎಲ್ಲನೂ ಹಾಕಿಬಿಟ್ಟು ಮತ್ತು ಆರತಿ ಮಾಡ್ತೀನಿ. ಆರತಿ ಮಾಡಿಬಿಟ್ಟು ಮತ್ತೆ ಮಾಲ ಮಾಡೋದು ಅಂದರೆ ಮಂತ್ರ ಚಾಂಟಿಂಗು. ಮೂರನೇ ಪ್ರಹಾರದ ಪೂಜೆ ಹೆಂಗೆ ಮಾಡ್ತೀನಿ ಅಂತಂದರೆ, ಒಂದು ಗ್ಲಾಸಲ್ಲಿ ನೀರು ತಗೋತೀನಿ. ಆ ನೀರಿಗೆ ಸ್ವಲ್ಪ ಬೆಲ್ಲ ಹಾಕ್ತೀನಿ. ಬೆಲ್ಲ ಹಾಕಿಬಿಟ್ಟು ಅದಕ್ಕೆ ನಾನು ಅಕ್ಕಿ ಹಾಕ್ತೀನಿ. ಮುರ್ದೇ ಇರೋದು ಅಕ್ಕಿ ಹಾಕ್ತೀನಿ. ಎಷ್ಟು ಬರುತ್ತೆ ಒಂದು ಹಿಡಿಯಷ್ಟು ಸ್ವಲ್ಪ ಹಾಕ್ತೀನಿ. ಹಾಕಿಬಿಟ್ಟು ಅದಕ್ಕೆ ಹೆಸರು ಕಾಳು ಇರುತ್ತಲ್ಲ, ಅದನ್ನು ಹಾಕ್ತೀನಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದರಿಂದ ಅಭಿಷೇಕ ಮಾಡ್ತೀನಿ. ಮತ್ತು ಹೂವು, ಶ್ರೀಗಂಧ ಅದೆಲ್ಲ ಹಚ್ಬಿಟ್ಟು ಮತ್ತು ನನಗೇನೇನು ಇರುತ್ತಲ್ಲ ಅದೆಲ್ಲನೂ ಶಿವನಿಗೆ ಅರ್ಪಿಸಿಬಿಟ್ಟು ಮತ್ತು 4ನೇ ಪ್ರಹರದ ಪೂಜೆ ಮತ್ತು ಎಲ್ಲನೂ ಹಾಕಿಬಿಟ್ಟು ಶ್ರೀಗಂಧ ಇರುತ್ತಲ್ಲ ಅದನ್ನು ಕಲಸಿ ಹಾಕಿಬಿಟ್ಟು ಎಲ್ಲನೂ ಅಭಿಷೇಕ ಮಾಡ್ತೀನಿ. ಒಟ್ಟು 4ರಲ್ಲಿ 4 ಡಿಫ್ರೆಂಟಾಗಿ ಮಾಡ್ತೀನಿ. ಇದು ನಂದು. ನಿಮಗೆ ಹೇಗೆ ಅನಿಸುತ್ತೆ? ಭಾವದಿಂದ ಮಾಡಿ. ಏನೋ ಯಾರೋ ಹೇಳಿದ್ದಾರೆ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಮಾಡಬೇಡಿ. ಏನಿರುತ್ತೆ, ಎಷ್ಟಿರುತ್ತೆ ಅಷ್ಟರಲ್ಲೇ ಫುಲ್ಲು ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿ. ಶಿವನು ಭಾವ ನೋಡ್ತಾನೆ. ಇಂಪಾರ್ಟೆಂಟಾಗಿ ಶಿವ ಭಾವ ನೋಡ್ತಾನೆ. ಎಲ್ಲನೂ ಇದೆ, ನಾವು ಮಾಡಬೇಕು ಅಂತ ಭಾವನೆ ಇರಬೇಕು ನಮಗೆ. ಆ ಭಾವನೆಯಿಂದನೇ ಶಿವ ಒಲಿತಾನೆ. ಎಲ್ಲ ಇದ್ದು ನಾವು ಭಾವನೆ ಇಲ್ಲದೆ ಪೂಜೆ ಮಾಡಿದರೂ ಅದು ಎಕ್ಸೆಪ್ಟ್ ಆಗಲ್ಲ. ಏನೂ ಇಲ್ಲದು ಭಾವನೆ ಇದ್ದು ನಾವು ಪೂಜೆ ಮಾಡಿದರೆ ಅದು ಎಕ್ಸೆಪ್ಟ್ ಆಗುತ್ತೆ. ಸೊ ಎಲ್ಲರಿಗೂ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಶಿವನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಎಂದು ಹೇಳುತ್ತಾ ಈ ವಿಡಿಯೋನ, ವ್ರತದಲ್ಲಿ ಏನಾದರೂ ತಪ್ಪಾಗಿದ್ರೂ ನಾವು ಶಿವನ ಹತ್ರ ಕ್ಷಮೆಯನ್ನು ಕೇಳ್ಬೋದು. ಯಾವುದೇ ಭಯ ಇಲ್ಲದೆ ವ್ರತನ ಮಾಡಿ. ಬಾಯ್, ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಹರ್ ಹರ್ ಮಹಾದೇವ್. ಟೇಕ್ ಕೇರ್, ಸ್ಟೇ ಬ್ಲೆಸ್ಡ್ ಆಲ್ ಆಫ್ ಯು.